ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮನಸ್ಸಿಟ್ಟು ಮಾಡು. ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ. ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿಕೊಟ್ಟರೆ ನೀನು ಜೀವನದಲ್ಲಿ ಏನನ್ನೂ ಸಾಧಿಸಲಾರೆ. ಯಾವುದು ಸರಿ ಮತ್ತು ತಪ್ಪು ಅನ್ನುವುದನ್ನು ನಿರ್ಧರಿಸುವ ಜವಾಬ್ದಾರಿ ನಿನ್ನದೇ ಎಂದು ನೆನಪಿಟ್ಟುಕೋ. ಅವಕಾಶ ಅನ್ನೋದು ಮಳೆಯ ಹಾಗೆ, ಅದು ಬಂದಾಗಲೇ ನಾವು ನೆನೆಯಬೇಕೇ ಹೊರತು ನಾವು ನೆನೆಯಬೇಕು ಅಂದಾಗ ಅದು ಬರುವುದಿಲ್ಲ. ಅದೇ ರೀತಿ ಅವಕಾಶ ಬಂದಾಗ ಕಠಿಣ ಶ್ರಮದಿಂದ ಪ್ರಯತ್ನಿಸಿದರೆ ಗೆಲುವು ಸುಲಭವಾಗುತ್ತದೆ. ಇತರರ ಬಗ್ಗೆ ನಿಮಗೆ ಹೇಳುವವರು ನಿಮ್ಮ ಬಗ್ಗೆ ಕೂಡ ಇತರರಿಗೆ ಹೇಳಬಹುದು. ಇತರರ ಬಗ್ಗೆ ಕೇಳುವ ಆಸಕ್ತಿಯನ್ನು ನಿರಾಕರಿಸಿ. ಅದರಿಂದ ನಿಮ್ಮ ಸಮಯವನ್ನು ವ್ಯರ್ಥಗೊಳಿಸಬೇಡಿ. ವ್ಯಕ್ತಿಗಳ ಜೊತೆ ಇದ್ದಾಗ ಅವರ ವ್ಯಕ್ತಿತ್ವದ ಪರಿಚಯವಾಗುತ್ತದೆ. ಅದೇ ನಿನ್ನ ಜೊತೆ ನೀನು ಇದ್ದಾಗ ನಿನ್ನ ಪರಿಚಯವಾಗುತ್ತದೆ. ನಿನ್ನೊಂದಿಗೆ ನೀನು ಮೌನವಾಗಿರುವುದು, ಆಗ ಮಾತ್ರ ನಿನ್ನ ಆಳವಾದ ಪರಿಚಯವಾಗುತ್ತದೆ. ಇದೇ ಆತ್ಮಜ್ಞಾನ. ಬೆಳಕಿನ ಮೌಲ್ಯ ಕತ್ತಲೆಯಲ್ಲಿ ತಿಳಿಯುತ್ತದೆ, ಹಣದ ಮೌಲ್ಯ ಬಡತನದಲ್ಲಿ ತಿಳಿಯುತ್ತದೆ, ಹಾಗೆ ಕುಟುಂಬದ ಮೌಲ್ಯ ಒಂಟಿತನದಲ್ಲಿ ತಿಳಿಯುತ್ತದೆ. ಯಾವುದೇ ಆಗಲಿ ಅದರ ಮೌಲ್ಯ ಕಳೆದುಕೊಂಡಾಗಲೇ ತಿಳಿಯುವುದು. ಅದಕ್ಕಾಗಿ ಇದ್ದಾಗ ಯಾವುದನ್ನು ಮತ್ತು ಯಾರನ್ನೂ ನಿರ್ಲಕ್ಷಿಸಬೇಡಿ. ಈ ಸೃಷ್ಟಿಯಲ್ಲಿರುವ ಎಲ್ಲವುದೂ ಮೌಲ್ಯಯುತವಾಗಿರುವುದು. ವಾದನೆಯಲ್ಲಿ ಯಾರೋ ಒಬ್ಬರು ಗೆಲ್ಲುವವರು, ಆದರೆ ಚರ್ಚೆಯಲ್ಲಿ ಇಬ್ಬರೂ ಗೆಲ್ಲುವವರು. ಏಕೆಂದರೆ ಇಬ್ಬರ ನಡುವೆ ಇರುವ ಬಾಂಧವ್ಯ ಗೆಲ್ಲುತ್ತದೆ, ಚರ್ಚೆಯಲ್ಲಿ ಸ್ನೇಹವಿದೆ. ನಮ್ಮ ಶ್ರೇಯಸ್ಸು ಬಯಸುವವರು ದೀಪಗಳ ಹಾಗೆ. ನಮ್ಮ ಗಮ್ಯವನ್ನು ಹತ್ತಿರ ಮಾಡದಿದ್ದರೂ ಅದನ್ನು ತಲುಪುವ ಮಾರ್ಗವನ್ನು ಸುಲಭವಾಗಿ ತಲುಪಲಿ ಎಂದು ಕಾಂತಿಯಿಂದ ಇರಿಸುತ್ತಾರೆ. ನೀನು ನಡೆಯುವ ದಾರಿಯಲ್ಲಿ ಅಡಚಣೆಗಳು ಬಂದರೆ ನಿಲ್ಲಿಸುವುದು ಪ್ರಯಾಣವನ್ನಲ್ಲ, ನಡೆಯುವ ಪದ್ಧತಿಯನ್ನು. ಹಾಗೆ ಮಾಡುವ ಕೆಲಸದಲ್ಲಿ ಅಡಚಣೆ ಬಂದರೆ ನಿಲ್ಲಿಸುವುದು ಕೆಲಸವನ್ನಲ್ಲ, ಪ್ರಯತ್ನದ ವಿಧಾನವನ್ನು ಬದಲಾಯಿಸು. ಹಣವಿದ್ದವರೊಂದಿಗೆ ಅಲ್ಲ, ಗುಣವಿದ್ದವರೊಂದಿಗೆ ಗೆಳೆತನ ಮಾಡು. ನೋವು ಪಡುವ ದಿನ ಮಾತ್ರ ನಿನಗೆ ಯಾವತ್ತೂ ಬರುವುದಿಲ್ಲ. ಹಣಕ್ಕಿಂತ ಗುಣ ಮುಖ್ಯ. ಜೀವನದಲ್ಲಿ ಕೆಲವರಿಗೋಸ್ಕರ ನಾವು ಭರಿಸದೇ ಇರುವಷ್ಟು ನೋವನ್ನು ಭರಿಸುತ್ತೇವೆ, ಏಕೆಂದರೆ ನೋವಿಗಿಂತ ಅವರೊಂದಿಗಿನ ಬಾಂಧವ್ಯ ಮುಖ್ಯ ಎಂದು. ಆ ವಿಷಯ ಅವರಿಗೆ ಯಾವತ್ತೂ ಅರ್ಥವಾಗುವುದಿಲ್ಲ. ಯಾರನ್ನು ಅತಿಯಾಗಿ ನಂಬಬೇಡ, ಮೋಸ ಹೋಗುವೆ. ಯಾರಿಗೋಸ್ಕರ ಹೆಚ್ಚಾಗಿ ಯೋಚಿಸಬೇಡ, ಯಾರನ್ನು ಹೆಚ್ಚು ಪ್ರಶ್ನಿಸಬೇಡ. ಹಾಗೆ ಯಾರಿಂದಲೂ ಏನು ಆಶಿಸಬೇಡ. ಜೀವನ ಪ್ರಶಾಂತವಾಗಿರುತ್ತದೆ. ಎಲ್ಲರೊಂದಿಗೆ ಇದ್ದಾಗ ದೃಷ್ಟಿಯನ್ನು, 4 ಜನರೊಂದಿಗೆ ಇರುವಾಗ ಮಾತುಗಳನ್ನು ಮತ್ತು ಒಂಟಿಯಾಗಿದ್ದಾಗ ಯೋಚನೆಗಳನ್ನು ಕಾಪಾಡಿಕೊಂಡರೆ ನಿನ್ನನ್ನು ಮೀರಿದ ವಿವೇಕ ಮತ್ತೊಬ್ಬರಿಲ್ಲ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.